ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ನಾನೊಂದು ಚಿಕ್ಕದಾಗಿ ಒಂದು ಶಾಪನ್ನು ಓಪನ್ ಮಾಡಿದ್ದೀನಿ. ಸೊ ಈ ಒಂದು ಶಾಪಿನ ಬಗ್ಗೆ ನಾನು ಹೇಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ, ಯಾಕೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡೆ, ಅದೇ ರೀತಿ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಏನೆಲ್ಲ ಪ್ರಾಬ್ಲಮನ್ನು ಫೇಸ್ ಮಾಡಿದೆ ಆ್ಯಂಡ್ ಏನೆಲ್ಲ ಜನರ ಬಾಯಿಂದ ಕೇಳಲಿಕ್ಕೆ ಸಿಕ್ತು ಅಂತ ಎಲ್ಲದರ ಬಗ್ಗೆ ನಿಮ್ಮ ಜೊತೆ ಹಂಚಿಕೊಳ್ಳುವ ಅಂತ ಹೇಳಿ ನಾನು ಈ ಒಂದು ವ್ಲಾಗನ್ನು ಮಾಡ್ತಿರುವಂಥದ್ದು. ಸೊ ನಿಮಗೆಲ್ಲರೂ ಗೊತ್ತಿದೆ, ನಾನು 2 ಇಯರ್ಸಿಂದ ಈ ಒಂದು ಬಟ್ಟೆ ವ್ಯಾಪಾರವನ್ನು ಮಾಡ್ತಿದ್ದೆ. ನಾನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ಕೂಡ ಇದೇ ಮಾಡಬೇಕು ಅಂತ ಹೇಳಿ ಕೂಡ ಹೊರಟಲಿಲ್ಲ. ನಾನು ಬೇರೆ 2-3 ಪ್ಲ್ಯಾನ್ಸ್ಗಳನ್ನು ಮಾಡಿದ್ದೆ. ಸೊ ಅದರಲ್ಲಿ ಯಾವುದಾದ್ರೂ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಿದ್ದೆ. ಅದರ ಜೊತೆ ಇದು ಕೂಡ ಪ್ಲ್ಯಾನ್ಗಳಲ್ಲಿ ಇದು ಕೂಡ ಒಂದು ಇತ್ತು ಇನ್ಕ್ಲೂಡ್ ಆಗಿ. ಸೊ ಆವಾಗ ಒಂದು 2-3 ಪ್ಲ್ಯಾನ್ಸ್ಗಳಲ್ಲಿ ಯೋಚನೆ ಮಾಡಿ 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 ಅಟ್ ಎಂಡ್ ಆಫ್ ದ ಡೇ ನಾನು ಇದೇ ಬಿಸ್ನೆಸ್ ಮಾಡುವ ಅಂತೇಳಿ ಹೊರಟೆ. ಯಾಕಂದರೆ ಇದರ ಬಗ್ಗೆ ನನಗೆ ಒಂದು ನಾಲೆಜ್ ಇದೆ, ಹೇಗೆ ಏನು ಎತ್ತ ಅಂತ ಹೇಳಿ ಸ್ವಲ್ಪ ಗೊತ್ತೂ ಇದೆ. ಮೆಟೀರಿಯಲ್ ಎಲ್ಲಿಂದ ಹಾಕಿಸ್ಬೇಕು, ಎಲ್ಲಿಂದ ತಗೊಂಡು ಬಂದರೆ ನನಗೆ ಆಗುತ್ತೆ. ಆ್ಯಂಡ್ ಈ ನಮ್ಮ ಊರಿನಲ್ಲಿ ಮೂಡುಬೆಳ್ಳೆ ಊರಿನ ಜನರ ಮೆಂಟಾಲಿಟಿ ಕೂಡ ನನಗೆ ಗೊತ್ತಿದೆ. ಅಂದರೆ ಈ ಒಂದು ಮಾರ್ಕೆಟ್, ನನ್ನ ಒಂದು ಬಟ್ಟೆ ಬಿಸ್ನೆಸ್ಸಿನ ಮಾರ್ಕೆಟ್ ಎಷ್ಟು ರೇಂಜಲ್ಲಿದ್ದರೆ ನನಗೆ ಇಲ್ಲಿ ವರ್ಕೌಟ್ ಆಗುತ್ತೆ ಅನ್ನೋದರ ಬಗ್ಗೆ ನನಗೊಂದು ಅಂದಾಜಿತ್ತು. ಸೊ ಹಾಗಾಗಿ ಬೇರೆ ಬಿಸ್ನೆಸ್ಗಿಂತ ಇದನ್ನೇ ಮಾಡಿದರೆ ಬೆಟರ್ ಅಂತ ನನಗೆ ಒಂದು ಫೀಲ್ ಆಯಿತು. ಸೊ ಹಾಗಾಗಿ ನಾನು ಈ ಒಂದು ಬಿಸ್ನೆಸ್ಸಿಗೆ ಎಂಟ್ರಿ ಕೊಟ್ಟೆ. ಸೊ ಅದೇ ರೀತಿ ಏನಂದರೆ ಅದರ ಜೊತೆ ಬೇರೆ ಇನ್ಕ್ಲೂಡ್ ಕೂಡ ಮಾಡಿದೆ. ವುಮೆನ್ಸ್ ಗ್ಯಾಲರಿ ಅಂತ ಹೇಳಿದ ತಕ್ಷಣ ವುಮೆನ್ಸ್ಗೆ ಬೇಕಾಗಿರೋ ಎಲ್ಲ ಐಟಮ್ಸ್ಗಳು ಇದ್ದರೆ ಸ್ವಲ್ಪ ಒಳ್ಳೆಯದು, ಅದ್ರ ಜೊತೆ ಇದು ಕೂಡ ಹೋಗುತ್ತೆ ಅಂತ ಹೇಳಿ ನಾನು ಫುಟ್ವೇರ್ಸ್, ಅದಾದಮೇಲೆ ಫ್ಯಾನ್ಸಿ ಐಟಮ್ಸ್, 1 ಗ್ರಾಮ್ ಗೋಲ್ಡು, ರೆಂಟೆಡ್ ಜ್ಯುವೆಲರ್ಸ್ ಎಲ್ಲ ಸ್ಟಾರ್ಟ್ ಮಾಡಿರುವಂಥದ್ದು. ಆ್ಯಂಡ್ ತುಂಬ ಟೈಮಿಂದ ಪ್ಲ್ಯಾನ್ ಮಾಡಿ ಮಾಡಿ ಯಾವುದು ವರ್ಕೌಟ್ ಆಗ್ತಿರಲಿಲ್ಲಲ್ಲ. ಅಂದರೆ ಹಾಕೋಕ್ಕೆ ಕರೆಕ್ಟಾಗಿ ಪ್ಲೇಸ್ ಕೂಡ ಬೇಕಿತ್ತು. ಯೋಚನೆ ಮಾಡ್ತಿದ್ದೆ, ಒಂದು 2-3 ಸ್ಪಾಟ್ ಇತ್ತು. ಸೊ 2-3 ಸ್ಪಾಟಲ್ಲಿ ಫೈನಲ್ ನಾನು ಈ ಒಂದು ಸ್ಪಾಟನ್ನು ಓಕೆ ಅಂತ ಹೇಳಿ ಫೈನಲೈಸ್ ಮಾಡಿದೆ. ಯಾಕಂದರೆ ಪಾರ್ಕಿಂಗಿಗೆ ಅದಕ್ಕೆ ಅಂತ ಎಲ್ಲ ಇದು ಕನ್ವೀನಿಯೆಂಟ್ ಆಗಿತ್ತು ನನಗೆ. ಹಾಗಾಗಿ ನಾನು ಈ ಒಂದು ಪ್ಲೇಸನ್ನು ಸೆಲೆಕ್ಟ್ ಮಾಡಿಕೊಂಡೆ. ನಾನು ಜಾಸ್ತಿ ಟೈಮ್ ಕೂಡ ತಗೊಂಡಿಲ್ಲ. ಈ ಶಾಪನ್ನು ಸೆಲೆಕ್ಟ್ ಮಾಡಿದ ಮೇಲೆ ಇಮ್ಮಿಡಿಯೇಟಾಗಿ ವರ್ಕ್ ಸ್ಟಾರ್ಟ್ ಮಾಡಿದೆ. ಇಮ್ಮಿಡಿಯೇಟಾಗಿ ನಾನು ಶಾಪ್ ಕೂಡ ಓಪನ್ ಮಾಡಿರುವಂಥದ್ದು. ಸೊ ನನಗೆ ಒಂದು ಅರೌಂಡ್ 4-5 ಲ್ಯಾಕ್ಸ್ ತನಕ ಒಂದು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಆಯಿತು. ಆ ಒಂದು ಅಮೌಂಟ್ ತೆಗಿಲಿಕ್ಕೆ ನನಗೆ ಇನ್ನೂ ಟೈಮ್ ಬೇಕು. ಆ ಒಂದು ಬಂಡವಾಳ ಏನು ಹಾಕಿದ್ದೀನಿ, ಒಂದು 1 ಇಯರ್ ಹೋಗ್ಬೋದು. ಅದೆಲ್ಲ ಪ್ರಾಪರಾಗಿ ಆಗಿ ಅಮೌಂಟನ್ನು ರಿಕವರ್ ಮಾಡಿ ಆಮೇಲೆ ಪ್ರಾಫಿಟನ್ನು ತೆಗಿಬೇಕು. ಸೊ ಅಲ್ಲಿ ತನಕ ನನಗೆ ಪ್ರಾಫಿಟ್ ಏನು ಇರೋದಿಲ್ಲ. ಸೊ ಹಾಗಾಗಿ ಧೈರ್ಯ ಮಾಡಿ ಮುಂದೆ ಬಂದೆ. ಆ್ಯಂಡ್ ಈ ಒಂದು ಶಾಪ್ ಓಪನ್ ಮಾಡಲಿಕ್ಕೆ ಕೂಡ ನಾನು ತುಂಬ ಜನರ ಹತ್ರ ಡಿಸ್ಕಷನ್ ಮಾಡಲಿಲ್ಲ. ಬರೀ ನನಗೆ ನನ್ನ ಒಂದು ಕ್ಲೋಸ್ ಸರ್ಕಲಲ್ಲಿ ಮಾತ್ರ ನಾನು ಡಿಸ್ಕಷನ್ ಮಾಡಿರುವಂಥದ್ದು. ಯಾಕಂದರೆ ಏನಾದೊಂದು ಕೆಲಸ ಮಾಡಲಿಕ್ಕೆ ಹೊರಟ ತಕ್ಷಣ ಬೇರೆಯವರ ಜೊತೆ ನಾವು ಈ ಪ್ಲ್ಯಾನನ್ನು ಶೇರ್ ಮಾಡಿದರೆ ಏನಾಗುತ್ತೆ ಅಂದರೆ ಅವರು ಡಿಮೋಟಿವೇಟ್ ಮಾಡ್ತಾರೆ. ನಮ್ಮನ್ನು ಮೋಟಿವೇಟ್ ಮಾಡುವ ಬುದ್ಧಿ ಇರುವುದೇ ಇಲ್ಲ ತುಂಬ ಜನರಿಗೆ, ತುಂಬಾ ಕಮ್ಮಿ. ಒಂದು 100ರಲ್ಲಿ ಒಂದು ನಿಮಗೆ 5% ಜನರಷ್ಟೇ ಮೋಟಿವೇಶನ್ ಕೊಡುವರು, ಬಾಕಿ ಎಲ್ಲ ಡಿಮೋಟಿವೇಟ್ ಮಾಡುವವರೇ ಇರುವಂಥದ್ದು. ಅದರಲ್ಲೂ ನಿಮ್ಮನ್ನು ಕಂಡ್ರೆ ಹೊಟ್ಟೆ ಉರ್ಕೊಳ್ಳೋರು ತುಂಬ ಜನ ಇರ್ತಾರೆ. ಅದು ನಿಮ್ಗೆ ಗೊತ್ತೂ ಆಗಲ್ಲ. ನಮ್ಮ ಕ್ಲೋಸ್ ಆಗಿದ್ದವರೇ ಅದರಲ್ಲಿ ಜಾಸ್ತಿ ಆಗಿರುವಂಥವ್ರು. ಸೊ ಹಾಗಾಗಿ ಯಾರು ಹೇಗೆ ಏನು ಅಂತ ಹೇಳಲಿಕ್ಕೆ ಗೊತ್ತಾಗಲ್ಲವ. ಸೊ ಹಾಗಾಗಿ ನಾನು ಯಾರ ಜೊತೆ ಕೂಡ ಡಿಸ್ಕಷನ್ ಮಾಡಲಿಲ್ಲ. ಯೋಚನೆ ಮಾಡಿದೆ, ನನ್ನ ಪಾಡಿಗೆ ಬುಕ್ ಮಾಡಿದೆ, ಆಯಿತು ಎಲ್ಲ ಆಯಿತು. ಆಮೇಲೆ ಲಾಸ್ಟ್ ಮೂಮೆಂಟಿಗೆ ನಾನು ಹೇಳಿರುವಂಥದ್ದು ಅಂದರೆ ಒಂದು 2 ದಿನದೊಳಗಡೆ ನನ್ನದು ಶಾಪ್ ಓಪನ್ ಇದೆ ಅನ್ನೋ ಆ ಒಂದು ರೇಂಜಲ್ಲಿ ಬಂದ ಮೇಲೆ ನಾನು ಹೇಳಿರುವಂಥದ್ದು, ನಾನು ಶಾಪ್ ಹಾಕ್ತಿದ್ದೀನಿ ಅಂತ ಹೇಳಿ. ಅಲ್ಲಿ ತನಕ ಯಾರ ಹತ್ರ ಕೂಡ ನಾನು ಡಿಸ್ಕಷನ್ ಕೂಡ ಮಾಡಲಿಲ್ಲ. ಯಾಕಂದರೆ ನನಗೂ ಆಗುತ್ತೆ ಇಲ್ವೋ ಅಂತ ಒಂದು ಭಯ ಅನ್ನೋದಿತ್ತು.
ಸೊ ಅದರ ಮುಂಚೆ ಹೇಳೋದು ಬೇಡ, ಅದಾದಮೇಲೆ ಹೇಳುವ ಅಂತೇಳಿ ಕೂಡ ನಾನು ಸ್ವಲ್ಪ ಕ್ವೈಟಾಗೇ ಇದ್ದೆ. ಯಾವುದೇ ಕೆಲಸ ಮಾಡೋದಕ್ಕಿಂತ ಮುಂಚೆ ನಾವು ಆದಷ್ಟು ನಮ್ಮ ಬಾಯಿ ಮುಚ್ಕೊಂಡಿದ್ರೆ ಆ ಕೆಲಸ ಸಕ್ಸಸ್ ಆಗುವ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ತಿಳಿದವರು. ಹಾಗಾಗಿ ನಾನು ಬಾಯಿ ಮುಚ್ಕೊಂಡಿದ್ದೆ. ಆ್ಯಂಡ್ ಹಾಕಿದ ಮೇಲೆ ನಾನು ಏನೆಲ್ಲ ಫೇಸ್ ಮಾಡಿದೆ ಅಂದರೆ, ಫೈನಾನ್ಷಿಯಲ್ ಕ್ರ್ಯಾಶಸ್ ಇದ್ದೇ ಇರುತ್ತೆ ನಮಗೆ. ಫೈನಾನ್ಷಿಯಲ್ ಪ್ರಾಬ್ಲಮ್ ಇರುವಂಥದ್ದೇ. ಯಾಕಂದರೆ ಇಷ್ಟು ದೊಡ್ಡ ಬಂಡವಾಳ ಹಾಕಲಿಕ್ಕೆ ತುಂಬಾ ಕಷ್ಟಪಟ್ಟು ಹಾಕಿದ್ದೀನಿ. ಸೊ ಮುಂದೆ ಕೂಡ ಅಂದರೆ 1 ಇಯರ್ ತನಕ ಕೂಡ ನನಗೆ ಇನ್ವೆಸ್ಟ್ಮೆಂಟ್ ಏನು ಮಾಡಲಿಕ್ಕೆ ಇರುತ್ತೋ ಅದು ಭಾರಿ ಕಷ್ಟದಲ್ಲಿ ನಾನು ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾ ಉಂಟು. ಪರವಾಗಿಲ್ಲ, ಎಟ್ ಎಂಡ್ ಆಫ್ ದ ಡೇ ಏನು ಹಾಕಿದ್ದೀನಿ ಅದನ್ನು ಮುಂದೆ ನಡೆಸ್ಕೊಂಡು ಹೋಗುವಂಥ ಜವಾಬ್ದಾರಿ ನಂದು. ಸೊ ಅದು ಮಾಡ್ತೀನಿ ನಾನು. ಇನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನೋ ಆಸೆ ಇದೆ ನನಗೆ. ನಾನು ಇನ್ನೂ ದೊಡ್ಡ ಮಟ್ಟಿಗೆ ತಗೊಂಡು ಹೋಗಬೇಕು ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದೀನಿ ನಾನು. ಆಗುತ್ತೆ, ಮಾಡ್ತೀನಿ ಕೂಡ. ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇದೆ. ಆ್ಯಂಡ್ ಈ ಒಂದು ಶಾಪ್ ಹಾಕಬೇಕಾದ್ರೂ ಕೂಡ ಹಾಕಿದ ಮೇಲೆ ನಾನು ಕೆಲವ್ರ ಬಾಯಿಂದ ಕೇಳಿಪಟ್ಟೆ, ಇಷ್ಟು ಚಿಕ್ಕ ಮಗು ಇದೆ, ಯಾಕೆ ಬೇಕಿತ್ತು, ಸ್ವಲ್ಪ ದೊಡ್ಡದಾದ್ಮೇಲೆ ಮಾಡ್ಬೋದಿತ್ತಲ್ಲ ಮಗು. ಹೌದು, ನಾನು ನನ್ನ ಮಗುನ ನೋಡಿಕೊಂಡು ಮನೆ ಮ್ಯಾನೇಜ್ ಮಾಡಿಕೊಂಡು ನನ್ನ ಶಾಪನ್ನು ಮ್ಯಾನೇಜ್ ಮಾಡ್ಕೊಂಡಿದ್ದೀನಿ. ಯಾರಿಗಾದರೂ ನನ್ನ ಕಷ್ಟ ಉಂಟಾ? ಹೇಳೋರು ನನ್ನ ಮಗುವನ್ನೇನಾದರೂ ನೋಡ್ಕೊಳ್ತಾರಾ? ಇಲ್ವಲ್ಲ. ಹೇಳೋರು ಹೇಳ್ತಾನೆ ಇರ್ತಾರೆ, ಈ ಕಿವಿಯಿಂದ ಕೇಳೋದು ಆ ಕಿವಿಯಿಂದ ಬಿಡೋದು. ಯಾಕಂದರೆ ಅವರಿಗೆ ನಮ್ಮನ್ನು ಉರಿ ತುಂಬಿಸುವಂತಹ ಮನಸ್ಥಿತಿ ಇಲ್ಲ. ಅದಕ್ಕೆ ಏನಾದರೂ ಇನ್ನೂ ಸ್ವಲ್ಪ ಕುಗ್ಗಿಸುವ, ಹಾಗಾದರೂ ಹೇಳಿ ಅವಳನ್ನು ಸ್ವಲ್ಪ ಕೆಳಗಡೆ ಹಾಕುವ ಅನ್ನೋ ಒಂದು ಮೆಂಟಾಲಿಟಿ ಇರ್ಬೋದು. ಸೊ ಹಾಗಾಗಿ ಹೇಳ್ತಿದ್ದಾರೆ, ಪರವಾಗಿಲ್ಲ ಇರಲಿ ಬಿಡಿ, ಕಲಿವಲ್ಲಿ ಅಂತ ಹೇಳಿ ನಾನು ಸುಮ್ಮನೆ ಮುಂದೆ ಹೋಗ್ತಾ ಇದ್ದೀನಿ. ಇನ್ನು ಕೆಲವರು ಹೇಳ್ತಾರೆ, ನಡೆಯುತ್ತಾ ಬಿಸ್ನೆಸ್, ಆಗುತ್ತಾ, ಇಲ್ಲಿ ಆಲ್ರೆಡಿ ಇಷ್ಟು ಶಾಪ್ಗಳಿದೆ, ಆಗ್ಬೋದಾ, ಆಗ್ತಿದೆಯಾ ಅಂತ ಕೇಳೋರು ಇದ್ದಾರೆ. ಆಗುತ್ತೆ, ಟೈಮ್ ಹಿಡಿಬೋದು ಸ್ವಲ್ಪ, ಬಟ್ ಖಂಡಿತವಾಗ್ಲೂ ಹಾಗೆ ಆಗುತ್ತೆ. ಇನ್ನು ಕೆಲವರು ಹೇಳಿದರು, ಆಲ್ರೆಡಿ ಇದೆ ಅಲ್ಲ ನಮ್ಮೂರಲ್ಲಿ 2-3 ಶಾಪ್ ಇದೆ, ಮತ್ತು ನಿಂದು ಏನಕ್ಕೆ ನಡೆಯಲ್ಲ, ಆಗಲಿಕ್ಕಿಲ್ಲ ಅಂತ ಹೇಳಿದ್ರು. ಬಟ್ ನನಗೆ ಕಸ್ಟಮರ್ ರಿವ್ಯೂ ಏನು ಬಂತು ಅಂದರೆ, ಒಳ್ಳೆಯದಾಯಿತು, ನಮ್ಮೂರಲ್ಲಿ ಒಂದು ಪ್ರಾಪರಾಗಿ ಒಂದು ಬಟ್ಟೆ ಅಂಗಡಿ ಇರಲಿಲ್ಲ, ಅಲ್ಲಿ ಇರುವ ಶಾಪ್ಗಳಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿರಲಿಲ್ಲ, ನಿಮ್ಮ ಶಾಪಲ್ಲಿ ಕಲೆಕ್ಷನ್ ಚೆನ್ನಾಗಿದೆ, ಆ್ಯಂಡ್ ಒಂದು ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಪ್ರೈಸ್ ರೇಂಜ್ ಕೂಡ ಚೆನ್ನಾಗಿದೆ, ಬೆಸ್ಟ್ ಪ್ರೈಸಲ್ಲಿ ಬೆಸ್ಟ್ ಕ್ವಾಲಿಟಿ ಸಿಗ್ತಿದೆ ಅಂತ ಕೂಡ ನನಗೆ ಕಸ್ಟಮರಿಂದ ಬಂದಿರೋ ರಿವ್ಯೂ. ನಾನು ಹೇಳಿರುವಂಥದ್ದಲ್ಲ, ಕಸ್ಟಮರಿಂದನೇ ಬಂದಿರೋ ರಿವ್ಯೂಸ್. ಸೊ ಹಾಗಾಗಿ ನನಗೇನು ಅದರಲ್ಲಿ ಬೇಜಾರಿಲ್ಲ, ನಡೆಯುತ್ತೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಹೇಳಿ ಸುಮ್ಮನಿದ್ದೀನಿ. ನನ್ನ ಟೈಮ್ ಬಂದಾಗ ಅದು ಮುಂದೆ ಹೋಗ್ತಾ ಇರುತ್ತೆ. ಸೊ ಅಷ್ಟೊತ್ತಿಗೆ ಏನು ನಾನೇನು ಮಾಡಬೇಕು ಅದನ್ನು ನಾನು ಮಾಡ್ತೀನಿ. ನಂದು ಬರೀ ಆನ್ಲೈನ್ ಮಾತ್ರ ಅಲ್ಲ, ಆಫ್ಲೈನು ಇದೆ, ಆನ್ಲೈನ್ ಇದೆ. ಸೊ ಹಾಗಾಗಿ ಎರಡೂ ಮ್ಯಾನೇಜ್ ಮಾಡ್ತಿದ್ದೀನಿ ನಾನು, ಮುಂದೆ ಕೂಡ ಮಾಡ್ಕೊಂಡು ಹೋಗ್ತೀನಿ. ಜನರು ನನ್ನ ಕೈ ಬಿಡಲ್ಲ ಅನ್ನೋ ಒಂದು ನಂಬಿಕೆ ನನಗಿದೆ. ಅದೇ ರೀತಿ ನಾನು ಯಾವುದೇ ರೀತಿಯಾದ ಮೋಸ ಮಾಡಿಕೊಂಡು ಒಂದು ಬಿಸ್ನೆಸ್ ಅಂದಮೇಲೆ ಪ್ರಾಫಿಟ್ ರೇಂಜ್ ಇದ್ದೇ ಇರುತ್ತೆ. ಬಟ್ ಹಾಗಂತ ಹೇಳಿ ತಲೆ ಮೇಲೆ ಪ್ರಾಫಿಟ್ ಇಟ್ಕೊಂಡು ನನಗೇನಾಗಬೇಕಂತನೂ ಇಲ್ಲ. ನನಗೆ ಕಸ್ಟಮರ್ ಬೇಕು, ಅದೇ ರೀತಿ ಅವ್ರಿಗೂ ಸ್ಯಾಟಿಸ್ಫೈಡ್ ಆಗಬೇಕು, ಅವರು ಏನು ಪೇ ಮಾಡ್ತಿದ್ದಾರೆ ಅದಕ್ಕೆ. ಸುಮ್ಮನೆ ನನ್ನ ಕಸ್ಟಮರನ್ನು ನಾನು ಕಳ್ಕೊಳ್ಳುವ ಒಂದು ಮನಸ್ಥಿತಿಯಲ್ಲಿ ಕೂಡ ಇಲ್ಲ. ಅದೇ ರೀತಿ ನನಗೆ ಒಂದು ಶಾಪ್ ಹಾಕುವುದಕ್ಕಿಂತ ಮುಂಚೆ ಕೂಡ ನಾನು ಯೋಚನೆ ಮಾಡಿದೆ, ಓಕೆ ಆಗುತ್ತೆ ಏನು ಅಂತ ನೋಡಿ ಹಾಕುವ ಅಂತೇಳಿ. ಅದಕ್ಕಿಂತ ಮುಂಚೆ ಅದಕ್ಕೆ ಬೇಸಾಗಿ ನಾನು ನಮ್ಮದು ಇಲ್ಲಿ ನಮ್ಮದು ಮೂಡುಬೆಳ್ಳೆದ್ದು ಸಾಂತ್ಮಾರ ಇತ್ತು ಜಾನ್ವರಿಯಲ್ಲಿ. ಸೊ ಆ ಟೈಮಲ್ಲಿ ನಾನು ಸ್ಟಾಲ್ ಹಾಕಿದ್ದೆ. ಸೊ ಆ ಸ್ಟಾಲಿಗೆ ಸಿಕ್ಕಾಪಟ್ಟೆ ಒಳ್ಳೆ ರೀತಿಯಾದ ರೆಸ್ಪಾನ್ಸ್ ಬಂದಿತ್ತು. ತುಂಬಾ ಚೆನ್ನಾಗಿ ನಡೆದಿತ್ತು ನನಗೆ ಆ ಟೈಮಲ್ಲಿ ಬಿಸ್ನೆಸ್ ಕೂಡ. ನನಗೆ ಜನರ ಪ್ರತಿಕ್ರಿಯೆ ನನಗೆ ತುಂಬ ಇಷ್ಟ ಆಯಿತು. ಸೊ ಆ ಒಂದು ಪ್ಲೇಸಿಂದ ನನ್ನ ಕೈಯಿಂದ ತೆಕ್ಕೊಂಡವರು ಕೂಡ ನನ್ನ ಹತ್ರ ಬಂದು ಹೇಳಿರುವ ರಿವ್ಯೂ ತುಂಬಾ ಚೆನ್ನಾಗಿತ್ತು. ಬಟ್ಟೆ ನನಗೆ ಇಷ್ಟ ಆಯಿತು, ಅದಕ್ಕೆ ನಾನು ಮತ್ತೆ ಪರ್ಚೇಸ್ ಮಾಡಲಿಕ್ಕೆ ಬಂದಿದ್ದೀನಿ ಅಂತ ಹೇಳಿದವರು ಕೂಡ ಇದ್ದಾರೆ. ಸೊ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನು ಏನು ಈ ಒಂದು ಫೀಲ್ಡಿಗೆ ಬಿಸ್ನೆಸ್ ಮಾಡಬೇಕು ಅಂತ ಹೊರಟು ಬಂದಿರೋದಕ್ಕೂ ಸಾರ್ಥಕ ಆಯಿತು ಅಂತ ಹೇಳಿ. ನನ್ನ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಎಷ್ಟು ಮುಖ್ಯನೋ, ನನ್ನಿಂದ ತೆಕ್ಕೊಂಡು ಹೋಗುವ ಏನು ಐಟಮ್ ತೆಕ್ಕೊಂಡು ಹೋಗ್ತಾರೆ ನೋಡಿ, ಅವರ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ನನಗೆ ಅಷ್ಟೇ ಇಂಪಾರ್ಟೆಂಟ್. ಸೊ ಹಾಗಾಗಿ ಈ ಒಂದು ಶಾಪನ್ನು ಹಾಕಿರುವಂಥದ್ದು. ಸೊ
ಇದು ನನ್ನ ಬಿಸ್ನೆಸ್ ರಿಲೇಟೆಡ್ ವಿಷಯ ಆಗಿತ್ತು. ಸೊ ನೀವು ಏನಾದರೂ ಮುಂದೆ ಏನಾದರೂ ಮಾಡಬೇಕಿದ್ದು, ಬಿಸ್ನೆಸ್ ಅಂತಲ್ಲ, ಏನು ಮಾಡಲಿಕ್ಕೆ ಹೋದರೂ ಆದಷ್ಟು ಬಾಯಿ ಮುಚ್ಕೊಂಡು ಕೆಲಸ ಮುಗಿಸಿ, ಕೆಲಸ ಮುಗಿದ ಮೇಲೆ ಅದರ ಬಗ್ಗೆ ಮಾತಾಡಿ, ಅಲ್ಲಿ ತನಕ ಮಾತಾಡ್ಲಿಕ್ಕೆ ಹೋಗ್ಬೋದು. ಯಾಕಂದರೆ ಈವಲ್ ಐ, ಕೆಟ್ಟ ಕಣ್ಣು, ದೃಷ್ಟಿ ಅನ್ನೋದಿದೆ ಅಲ್ಲ, ಬಿದ್ದೇ ಬೀಳುತ್ತೆ. ಆದಷ್ಟು ಜಾಗೃತಿ ಆಗಿರಿ. ಸೊ ನಾನು ಹೇಳಿರೋ ವಿಷಯ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ. ಯಾರಿಗಾದರೂ ನಾನು ಅನುಭವಿಸಿರುವ ರೀತಿಯಾದ ಅನುಭವ ನಿಮಗೆ ಕೂಡ ಆಗಿದ್ದರೆ ನಿಮ್ಮ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.